ನೀವು ಬಹಳ ದಿನಗಳಿಂದ ಇಂಗ್ಲಿಷ್ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೂ ಕೂಡ ಇಂಗ್ಲಿಷ್ನಲ್ಲಿ ಪರ್ಫೆಕ್ಟ್ ಆಗಿಲ್ವಾ? ಅಂಡ್ ಇಂಗ್ಲಿಷ್ ಕಲಿಯೋದು ನಿಮಗೆ ಯಾವಾಗಲೂ ಟಫ್ ಅಂಡ್ ಡಿಫಿಕಲ್ಟ್ ಅನ್ಸುತ್ತಾ? ಇಂಗ್ಲಿಷ್ ಅನ್ನ 2-3 ತಿಂಗಳಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಇಂಗ್ಲಿಷ್ ಕಲೀಲಿಕ್ಕೆ 2-3 ವರ್ಷ ಟೈಮ್ ಬೇಕು ಅಂತ ನಿಮಗೆ ಅನ್ಸುತ್ತಾ? ಸೊ ಹಾಗಾದ್ರೆ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿ, ಏಕೆಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ 95% ಇಂಗ್ಲಿಷ್ ಲರ್ನರ್ಸ್ ಮಾಡುವಂತಹ 5 ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಗಳನ್ನ ತಿಳಿಸ್ತಾ ಹೋಗ್ತೀನಿ. ಆ ಮಿಸ್ಟೇಕ್ಸ್ ಅನ್ನ ನೀವು ಅವಾಯ್ಡ್ ಮಾಡಿದ್ದೇ ಆದ್ರೆ ತುಂಬಾ ಫಾಸ್ಟ್ ಆಗಿ, ಯಾವುದೇ ಫ್ರಸ್ಟ್ರೇಷನ್ ಇಲ್ಲದೆ, ಯಾವುದೇ ಡಿಸಪಾಯಿಂಟ್ಮೆಂಟ್ ಇಲ್ಲದೆ, ಟೈಮ್ ವೇಸ್ಟ್ ಮಾಡದೆ ಕ್ವಿಕ್ ಆಗಿ ಇಂಗ್ಲಿಷ್ ಅನ್ನ ನೀವು ಕಲಿತೀರಾ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಮಿಸ್ಟೇಕ್ ಬಂದು ಏಮ್ ಫಾರ್ ಪರ್ಫೆಕ್ಷನ್. ನನ್ನ ಕಡೆ ತುಂಬಾ ಜನ ಬರ್ತಾರೆ ಇಂಗ್ಲಿಷ್ ಕಲೀಲಿಕ್ಕೆ, ಅವ್ರದ್ದು ಯಾವಾಗ್ಲೂ ಫೋಕಸ್ ಏನಿರುತ್ತೆ ಗೊತ್ತಾ? ಫ್ರಮ್ ಡೇ 1 ಇಂದ ಕೋರ್ಸ್ ಜಾಯಿನ್ ಆದಾಗಿನಿಂದ ನಾನು ಯಾವಾಗ ಪರ್ಫೆಕ್ಟ್ ಆಗ್ತೀನಿ ಇಂಗ್ಲಿಷ್ ನಲ್ಲಿ, ಯಾವಾಗ ಪರ್ಫೆಕ್ಟ್ ಆಗ್ತೀನಿ. ಸೊ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ನೀವು ಮೋಟಿವೇಶನ್ ಕಳ್ಕೊಳ್ತೀರಾ. ಯಾವ ರೀತಿ ಅಂದ್ರೆ, ಪರ್ಫೆಕ್ಷನ್ ಮೇಲೆ ನೀವು ಫೋಕಸ್ ಮಾಡಿದಾಗ ಪರ್ಫೆಕ್ಷನ್ ಮೇ ಬಿ 1-2 ತಿಂಗಳ ಟೈಮ್ ತಗೋಬಹುದು, 3 ತಿಂಗಳ ಟೈಮ್ ತಗೋಬಹುದು ಪರ್ಫೆಕ್ಷನ್ ಬರ್ಲಿಕ್ಕೆ. ಆದ್ರೆ ಈ ಪರ್ಫೆಕ್ಷನ್ ಮೇಲೆ ನೀವು ಫೋಕಸ್ ಮಾಡಿದಾಗ ನಿಮ್ಗೆ ಡೈಲಿ ಇಂಗ್ಲಿಷ್ ಕಲೀಲಿಕ್ಕೆ ಮೋಟಿವೇಶನ್ ಬರೋದಿಲ್ಲ ಒಳಗಿಂದ. ಸೊ ಇಲ್ಲಿ ನೀವು ಈ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪರ್ಫೆಕ್ಷನ್ ನ ಬದಲಾಗಿ ಇಂಪ್ರೂವ್ಮೆಂಟ್ ನ ಮೇಲೆ ಫೋಕಸ್ ಮಾಡಿ. ಇಂಪ್ರೂವ್ಮೆಂಟ್ ಡೈಲಿ ಆಗುತ್ತೆ. ಇವತ್ತು ನೀವು 1 ತಾಸು ಇಂಗ್ಲಿಷ್ ಕಲೀಲಿಕ್ಕೆ ಟೈಮ್ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಮ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಆದ್ರೂ ಬದಲಾವಣೆ, ಸ್ವಲ್ಪ ಆದ್ರೂ ಇಂಪ್ರೂವ್ಮೆಂಟ್ ಆಗೇ ಆಗಿರುತ್ತೆ 100%. ಸೊ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಖುಷಿಯಾಗಿ ಆ ಪ್ರಾಸೆಸ್ ಅನ್ನ ಎಂಜಾಯ್ ಮಾಡಿ. ರೈಟ್, ನಾನು ಇಲ್ಲಿದ್ದೆ, ಇಂಗ್ಲಿಷ್ ಕಲೀಲಿಕ್ಕೆ 1 ತಾಸು ಟೈಮ್ ಕೊಟ್ಟು ಈಗ ಇಲ್ಲಿಗೆ ಬಂದಿದ್ದೀನಿ. ಸೊ ಇದರಿಂದ ಇಂಟರ್ನಲ್ ಮೋಟಿವೇಶನ್ ಬರುತ್ತೆ ಒಳಗಿಂದ. ಎಸ್, ನಾನು ಇನ್ನೂ ಎಫರ್ಟ್ ಹಾಕಿದ್ರೆ ಇನ್ನೂ ನನ್ನ ಇಂಗ್ಲಿಷ್ ಬೆಟರ್ ಆಗುತ್ತೆ. ಸೊ ನಾಳೆ ಇನ್ನೊಂದು ತಾಸು ಇಂಗ್ಲಿಷ್ ಕಲೀಲಿಕ್ಕೆ ಟೈಮ್ ಕೊಡಿ, ನಿಮ್ಮ ಇಂಗ್ಲಿಷ್ ಇಲ್ಲಿಗೆ ಬರುತ್ತೆ. ಸೊ ಇಂಪ್ರೂವ್ಮೆಂಟ್ ಎವ್ರಿ ಡೇ ಆಗುತ್ತೆ. ಸೊ ಆ ಪ್ರಾಸೆಸ್ ಅನ್ನ ಎಂಜಾಯ್ ಮಾಡಿ. ಪ್ರತಿ ಇಂಪ್ರೂವ್ಮೆಂಟ್ ಆದಾಗ ಖುಷಿ ಪಡಿ. ಸೊ ಅದರಿಂದ ಕಲಿಯುವಂತ ಒಂದು ಪ್ರಾಸೆಸ್ ಇದೆಯಲ್ಲ, ಅದು ಎಂಜಾಯಬಲ್ ಇರುತ್ತೆ ಅಂಡ್ ಅದರಿಂದ ನಿಮ್ಗೆ ಸಂತೋಷ ಕೂಡ ಸಿಗುತ್ತೆ. ಸೊ ಇದನ್ನ ನೀವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು ಅಂದ್ರೆ, ಒಂದು ಸಿಂಪಲ್ ಆಕ್ಟಿವಿಟಿ ನಿಮ್ಗೆ ಕೊಡ್ತಾ ಇದ್ದೀನಿ, ಟೆಕ್ನಿಕ್ ಅನ್ನ. ನೀವು ಇವತ್ತು ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಕಲೀಲಿಕ್ಕೆ 1 ತಾಸು ಅಥವಾ 2 ತಾಸು ಟೈಮ್ ಕೊಟ್ಟಿದ್ದೀರಾ ಅಂದ್ರೆ, 2-3 ತಾಸು ಅಥವಾ 1-2 ತಾಸು ಟೈಮ್ ಕೊಟ್ಟ ನಂತರ ಇದನ್ನ ಮಾಡಿ, ಈ ಆಕ್ಟಿವಿಟಿಯನ್ನ ಮಾಡಿ. ಪೆನ್ ಅಂಡ್ ಪೇಪರ್ ತಗೊಳ್ಳಿ. ಪೆನ್ ಅಂಡ್ ಪೇಪರ್ ತಗೊಂಡು ಆ 2-3 ತಾಸಿನಿಂದ ನಿಮ್ಮ ಇಂಗ್ಲಿಷ್ ನಲ್ಲಿ ಏನ್ ಬದಲಾವಣೆ ಆಗಿದೆ, ಏನ್ ಇಂಪ್ರೂವ್ಮೆಂಟ್ ಆಗಿದೆ ಅದನ್ನ ಬರೀರಿ. ಸೊ 1 ತಾಸು ಟೈಮ್ ಕೊಟ್ಟಿದ್ದೀರಾ ಅಂದ್ರೆ ಏನಾದ್ರೂ ಬದಲಾವಣೆ ಆಗಿರುತ್ತೆ. ಸೊ ಅದರ ಬಗ್ಗೆ ಬರೀರಿ. ಅದರಿಂದ ಮೈಂಡ್ಗೆ ನೀವು ಸಿಗ್ನಲ್ ಕೊಡ್ತಾ ಇದ್ದೀರಿ, ನಾನ್ ಹಾಕ್ತಾ ಇರುವಂತಹ ಎಫರ್ಟ್ ನಿಂದ ನನಗೆ ರಿಸಲ್ಟ್ ಸಿಗ್ತಾ ಇದೆ. ರಿಸಲ್ಟ್ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಇದರಿಂದ ನೀವು ಇಂಗ್ಲಿಷ್ ಅನ್ನ ಕಂಟಿನ್ಯೂಸ್ ಆಗಿ ಕಲಿತೀರಾ. ಒಂದು ವೇಳೆ ನೀವೇನಾದ್ರೂ ಓನ್ಲಿ ಪರ್ಫೆಕ್ಷನ್ ಮೇಲೆ ಫೋಕಸ್ ಮಾಡಿದ್ರೆ 10-15 ದಿನದ ಒಳಗಡೆ ನೀವು ಮೋಟಿವೇಶನ್ ಕಳ್ಕೊಳ್ತೀರಾ, ಪ್ರೊಕ್ರಾಸ್ಟಿನೇಟ್ ಮಾಡ್ತೀರಾ ಅಂಡ್ ಇಂಗ್ಲಿಷ್ ಕಲೀಲಿಕ್ಕೆ ನಿಮ್ಗೆ 2-3 ವರ್ಷ ಟೈಮ್ ತಗೊಳುತ್ತೆ. ಸೊ ಈ ಮಿಸ್ಟೇಕ್ ಅನ್ನ ಅವಾಯ್ಡ್ ಮಾಡಿ. ಪರ್ಫೆಕ್ಷನ್ ಬೇಡ, ಇಂಪ್ರೂವ್ಮೆಂಟ್ ನ ಮೇಲೆ ಫೋಕಸ್ ಮಾಡಿ. ಅಂಡ್ ಸೆಕೆಂಡ್ ಮಿಸ್ಟೇಕ್ ಬಂದು ಓನ್ಲಿ ವಾಚಿಂಗ್ ವಿಡಿಯೋಸ್ ಆರ್ ಕ್ಲಾಸಸ್. 95% ಇಂಗ್ಲಿಷ್ ಲರ್ನರ್ಸ್ ಓನ್ಲಿ ಇಂಗ್ಲಿಷ್ ವಿಡಿಯೋಸ್ ಗಳನ್ನ ಅಥವಾ ಕ್ಲಾಸಸ್ ಗಳನ್ನ ನೋಡ್ತಾರೆ. ಅದರಿಂದ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಷನ್ ಅಂಡ್ ಫ್ಲೂಯೆನ್ಸಿ ಬರೋದಿಲ್ಲ. ಸೊ ಇಲ್ಲಿ ನೀವು ಕೇವಲ ಕ್ಲಾಸಸ್ ನೋಡ್ತಾ ಇದ್ರೆ 95% ಇಂಗ್ಲಿಷ್ ಲರ್ನರ್ಸ್ ಕೇವಲ ಕ್ಲಾಸಸ್ ನೋಡ್ತಾರೆ. ಕ್ಲಾಸಸ್ ನೋಡೋದು ತುಂಬಾ ಈಸಿ. ಸುಮ್ಮನೆ ಕುತ್ಕೊಂಡು ಕ್ಲಾಸಸ್ ನೋಡಿ ಪ್ಯಾಸಿವ್ಲಿ ಆ ಕಾಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಹೋಗಿ. ಅದರಿಂದ ಪರ್ಫೆಕ್ಷನ್ ಅಂಡ್ ಕಾನ್ಫಿಡೆನ್ಸ್ ನಿಮ್ಮ ಇಂಗ್ಲಿಷ್ ನಲ್ಲಿ ಬರೋದಿಲ್ಲ. ಥಿಂಕ್ ಮಾಡಿ, ಕೇವಲ ವಿಡಿಯೋಸ್ ನೋಡೋದ್ರಿಂದ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗೋದಿದ್ರೆ, ಇಂಗ್ಲಿಷ್ ನ ಸ್ಕಿಲ್ ನೀವು ಕಲಿಯೋದಾಗಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟೈಮ್ ವಿಡಿಯೋಸ್ ನೋಡ್ಲಿಕ್ಕೆ ಯಾರು ಸ್ಪೆಂಡ್ ಮಾಡ್ತಾರೆ? ಕೆಲಸ ಇಲ್ಲದೆ ಇರೋರು ಅಥವಾ ಟೈಮ್ ವೇಸ್ಟ್ ಮಾಡೋರು. ಸೊ ಆಕ್ಚುಲಿ ನೋಡೋದಾದ್ರೆ ಕೇವಲ ಕ್ಲಾಸಸ್ ವಿಡಿಯೋಸ್ ನೋಡೋದ್ರಿಂದ ಪರ್ಫೆಕ್ಷನ್ ಬರೋದಿದ್ರೆ ಅವರು ನಮ್ಗಿಂತ ಹೆಚ್ಚು ಸ್ಕಿಲ್ಫುಲ್ ಆಗಿರ್ತಿದ್ರು, ಮೋರ್ ಟ್ಯಾಲೆಂಟೆಡ್ ಆಗಿರ್ತಿದ್ರು. ಸೊ ಯಾವುದೋ ಸ್ಕಿಲ್ ಅನ್ನ ಕಲೀಲಿಕ್ಕೆ ಕೇವಲ ಕ್ಲಾಸಸ್ ಅಂಡ್ ವಿಡಿಯೋಸ್ ಇನಫ್ ಅಲ್ಲ. ಸೊ ಅದ ನಂತರ ನೀವು ಕೂತ್ಕೊಂಡು ಆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇಂಗ್ಲಿಷ್ ನ ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ, ಕ್ಲಾಸ್ ನೋಡಿದ ನಂತರ ಕಲ್ತಿರುವಂತಹ ಟಾಪಿಕ್ ಅನ್ನ ಟೆಸ್ಟ್ ನ ಮೂಲಕ, ಅಸೈನ್ಮೆಂಟ್ ನ ಮೂಲಕ, ಕ್ವಿಜ್ ನ ಮೂಲಕ ಅದನ್ನ ಪ್ರಾಕ್ಟೀಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ ಲರ್ನಿಂಗ್ ರೀಎನ್ಫೋರ್ಸ್ ಆಗುತ್ತೆ, ಆ ಲರ್ನಿಂಗ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಅದು ರಿಟೈನ್ ಆಗುತ್ತೆ. ಅಂದಾಗ ಮಾತ್ರ ನಿಮ್ಗೆ ಇಂಗ್ಲಿಷ್ ನಲ್ಲಿ ಕಾನ್ಫಿಡೆನ್ಸ್ ಅಂಡ್ ಪರ್ಫೆಕ್ಷನ್ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಪರ್ಫೆಕ್ಷನ್ ಬರೋದಿಲ್ಲ. ಓನ್ಲಿ ಕ್ಲಾಸಸ್ ನೋಡ್ಬೇಡಿ, ಅದನ್ನ ಪ್ರಾಕ್ಟೀಸ್ ಕೂಡ ಮಾಡಿ. ಪ್ರಾಕ್ಟೀಸ್ ನಿಂದ ಪರ್ಫೆಕ್ಷನ್ ಬರುತ್ತೆ, ಓನ್ಲಿ ಕ್ಲಾಸಸ್ ಗಳಿಂದ ಅಲ್ಲ. ಅಂಡ್ ಮೂರನೆಯ ಬಿಗ್ಗೆಸ್ಟ್ ಮಿಸ್ಟೇಕ್ ಬಂದು ಲಾಂಗ್ ಗ್ಯಾಪ್ಸ್. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡಿಸ್ತೀನಿ. ನನ್ನ ಕೋರ್ಸ್ ಅಲ್ಲಿ ಮಂಜು ಅನ್ನೋ ಒಬ್ಬ ಸ್ಟೂಡೆಂಟ್ ಇಂಗ್ಲಿಷ್ ಕೋರ್ಸ್ ಅನ್ನ ಜಾಯ್ನ್ ಆಗ್ತಾನೆ ಇವತ್ತಿಂದ ಒಂದು 4 ತಿಂಗಳದ ಹಿಂದೆ.
ಸೊ 4 ತಿಂಗಳ ನಂತರ ನನಗೆ ಕಾಲ್ ಮಾಡ್ತಾನೆ, ಸರ್ ನಾನು ಕೋರ್ಸ್ ಜಾಯಿನ್ ಆಗಿ ಇಂಗ್ಲಿಷ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ 4 ತಿಂಗಳಾಯಿತು, ನನ್ನ ಇಂಗ್ಲಿಷ್ ನಲ್ಲಿ ಇನ್ನೂ ಏನೋ ಅಷ್ಟೊಂದು ಬದಲಾವಣೆನೇ ಆಗಿಲ್ಲ ಅಂತ ಹೇಳ್ತಾನೆ. ಸೊ ಅವಾಗ ನಾನು ಹೇಳ್ತೀನಿ, ಮಂಜು ಹೇಳು ಯಾವ ರೀತಿ ಎಷ್ಟು ಕ್ಲಾಸಸ್ ನೋಡಿದ್ಯಾ? ಸರ್ ಇಲ್ಲಿವರೆಗೆ 10 ಕ್ಲಾಸಸ್ ನೋಡಿದ್ದೀನಿ. ಸೊ ಯಾಕೆ 4 ತಿಂಗಳಲ್ಲಿ ಓನ್ಲಿ 10 ಕ್ಲಾಸ್ ಯಾಕೆ ನೋಡಿದ್ಯಾ? ಸರ್ ಅದೇನಾಯ್ತು ಅಂದ್ರೆ ನಾನು ಫಸ್ಟ್ಗೆ ಒಂದು 2-3 ಕ್ಲಾಸ್ ನೋಡಿದೆ, ಸ್ವಲ್ಪ ಬೇರೆ ಕೆಲಸ ಬಂತು, ಒಂದು ವಾರ ಗ್ಯಾಪ್ ಮಾಡಿದೆ. ಸೊ 1 ವಾರದ ನಂತರ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ 1 ವಾರದಲ್ಲಿ ಅದು 3 ದಿನ ಕಲ್ತಿದ್ದು ಮರ್ತೋಗಿತ್ತು. ಸೊ ಮತ್ತೆ ನಾನು ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದೆ, 2 ದಿನ ಮಾಡಿದೆ ಸರ್, ದೆನ್ ಮತ್ತೆ ಬೇರೆ ಕೆಲಸ ಬಂತು, ಮತ್ತೊಂದು ವಾರ ಗ್ಯಾಪ್ ಮಾಡಿದೆ, ದೆನ್ 1 ವಾರದ ನಂತರ ಸ್ಟಾರ್ಟ್ ಮಾಡಿದೆ, ಅವಾಗ ಎಲ್ಲ ಮರ್ತು ಬಿಟ್ಟಿದ್ದೆ, ಮತ್ತೆ 0 ಇಂದ ಸ್ಟಾರ್ಟ್ ಮಾಡಿದೆ. ಸೊ ಈ ರೀತಿಯಾಗಿ ಓನ್ಲಿ 10 ಕ್ಲಾಸಸ್ ನೋಡಿದ್ದೀನಿ ಅಂತ ಅವನು ನನಗೆ ಹೇಳ್ದ. ಸೊ ಅವನ ಒರಿಜಿನಲಿ ಸ್ಟಾರ್ಟಿಂಗ್ ನಲ್ಲಿ ಅವನಿಗೆ ಪ್ರಶ್ನೆ ಏನ್ ಕೇಳಿದ, 4 ತಿಂಗಳಿಂದ ಇಂಗ್ಲಿಷ್ ಕಲಿತಾ ಇದ್ದೀನಿ ಸರ್, ಇನ್ನೂ ಏನು ಬದಲಾವಣೆ ಆಗಿಲ್ಲ. ಸೊ ಎಕ್ಸಾಕ್ಟ್ಲಿ 95% ಇಂಗ್ಲಿಷ್ ಲರ್ನರ್ಸ್ ನ ಮೈಂಡ್ ಇದೇ ರೀತಿ ಥಿಂಕ್ ಮಾಡುತ್ತೆ. ನಾವು ಓನ್ಲಿ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, 4 ತಿಂಗಳ ಹಿಂದೆನೆ ಸ್ಟಾರ್ಟ್ ಮಾಡಿದ್ದೆ ಇಂಗ್ಲಿಷ್ ಕಲಿಯೋದು, 1 ವರ್ಷದ ಹಿಂದೆನೆ ನಾನು ಕೋರ್ಸ್ ಜಾಯಿನ್ ಆಗಿದ್ದೆ, ಇನ್ನೂ ಏನು ಬದಲಾವಣೆ ಆಗಿಲ್ಲ. ಬಟ್ ಆಕ್ಚುಲಿ ನೋಡೋದಾದ್ರೆ ನಾನು ಟೈಮ್ ಕೊಟ್ಟಿರೋದು 10 ತಾಸು ಇಂಗ್ಲಿಷ್ ಕಲೀಲಿಕ್ಕೆ, ಮಧ್ಯದಲ್ಲಿ ತುಂಬಾ ಲಾಂಗ್ ಗ್ಯಾಪ್ಸ್ ಗಳನ್ನ ಮಾಡಿದ್ದಾನೆ. ಸೊ ಆಕ್ಚುಲಿ ನೋಡಿ, ನೀವು ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬೇಕಂದ್ರೆ ಈ ರೀತಿ ಲಾಂಗ್ ಗ್ಯಾಪ್ಸ್ ಗಳನ್ನ ಮಾಡಬೇಡಿ ಪ್ರಾರಂಭದಲ್ಲಿ, ಅಟ್ ಲೀಸ್ಟ್ 1 ತಿಂಗಳದವರೆಗೆ. ಅಂದಾಗ ನಿಮ್ಮ ಇಂಗ್ಲಿಷ್ ನಲ್ಲಿ ಒಂದು ಮೇಜರ್ ಬದಲಾವಣೆ, ಡ್ರಾಸ್ಟಿಕ್ ಅಂಡ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ನೀವು ನೋಡಬಹುದು ನಿಮ್ಮ ಇಂಗ್ಲಿಷ್ ನಲ್ಲಿ. ಈ ರೀತಿ ನೀವು ಲಾಂಗ್ ಗ್ಯಾಪ್ಸ್ ಅನ್ನ ಮಾಡ್ತಾ ಹೋದ್ರೆ ಇಂಗ್ಲಿಷ್ ಕಲೀಲಿಕ್ಕೆ ನಿಮಗೆ ವರ್ಷಾಂತರಗಳ ಟೈಮ್ ತಗೊಳ್ತೀರಾ. ಇಂಗ್ಲಿಷ್ ಕಲೀಲಿಕ್ಕೆ ನೀವು ವರ್ಷಾಂತರ ಟೈಮ್ ತಗೊಳ್ಳಿಲ್ಲ, ಜಸ್ಟ್ ನೀವು ಲಾಂಗ್ ಗ್ಯಾಪ್ಸ್ ಮಾಡ್ತಾ ಹೋದ್ರಿ, ಆ ಗ್ಯಾಪ್ಸ್ ನ ಟೈಮ್ ಕೊಡ್ಸಿದ್ರೆ ವರ್ಷಾಂತರ ಟೈಮ್ ಅದು ಆಗುತ್ತೆ. ಸೊ ಇಂಗ್ಲಿಷ್ ಫಾಸ್ಟ್ ಆಗಿ ಕಲಿಬೇಕು, ಫ್ರಸ್ಟ್ರೇಷನ್ ಆಗಬಾರ್ದು ಅಂದ್ರೆ ಅವಾಯ್ಡ್ ದೀಸ್ ಲಾಂಗ್ ಗ್ಯಾಪ್ಸ್. ಅಂಡ್ 4ನೆಯ ಮಿಸ್ಟೇಕ್ ಬಂದು ಯಾವಾಗ್ಲೂ ಕೂಡ ಫ್ರೀ ಕಾಂಟೆಂಟ್ ನಿಂದ ಇಂಗ್ಲಿಷ್ ಕಲೀಲಿಕ್ಕೆ ಪ್ರಯತ್ನ ಮಾಡೋದು. ಸೊ ಫಸ್ಟ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಫ್ರೀ ಕಾಂಟೆಂಟ್, ಫ್ರೀ ವಿಡಿಯೋಸ್, ಕ್ಲಾಸಸ್ ಗಳಿಂದ ಇಂಗ್ಲಿಷ್ ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ನಿಮ್ಮಲ್ಲಿ ಹಣ ಇದ್ದಾಗ್ಲೂ ಕೂಡ ಫ್ರೀ ಇಂಗ್ಲಿಷ್ ಕ್ಲಾಸಸ್ ಗಳ ಮೇಲೆ ಡಿಪೆಂಡ್ ಆಗೋದು ಸರಿ ಅಲ್ಲ. ಸೊ ಇದು ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಿಮಗೆ ಏನಾದ್ರೂ ಹೆಲ್ತ್ ಇಶ್ಯೂ ಆಗಿದೆ ಅಂದ್ರೆ ಒಂದು ಆಪ್ಷನ್ ಇದೆ, ನೀವು ಮನೆಯಲ್ಲೇ ಇಟ್ಕೊಂಡು ಏನಾದ್ರೂ ಇದನ್ನ ತಿಂದು ಅದನ್ನ ಕ್ಯೂರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಆಪ್ಷನ್, ನಿಮ್ ಕಡೆ ಹಣ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ. ಯಾಕಂದ್ರೆ ಹಾಸ್ಪಿಟಲ್ ನಲ್ಲಿ 1-2 ದಿನದಲ್ಲೇ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೆಚ್ಚು ನೋವನ್ನ ಅನುಭವಿಸುವಂತಹ ಒಂದು ಅವಶ್ಯಕತೆ ಬೀಳೋದಿಲ್ಲ, ಅಂಡ್ ನಮ್ದು ಟೈಮ್ನು ಕೂಡ ವೇಸ್ಟ್ ಆಗೋದಿಲ್ಲ, ಅಂಡ್ ಕ್ವಿಕ್ ಆಗಿ ನಾವು ಬೇರೆ ಕೆಲಸಗಳ ಮೇಲೆ ಫೋಕಸ್ ಮಾಡಬಹುದು. ಸೊ ಎಕ್ಸಾಕ್ಟ್ಲಿ ಅದೇ ರೀತಿ ನಿಮ್ಮ ಕಡೆ ಸ್ವಲ್ಪ ಹಣ ಇದ್ರೆ ನೀವು ಯಾವ್ದಾದ್ರೂ ಒಬ್ಬ ಎಕ್ಸ್ಪರ್ಟ್ ಕಡೆಯಲ್ಲಿ ಕೋರ್ಸ್ ನ ಮೂಲಕ ಇಂಗ್ಲಿಷ್ ಕಲೀಲಿಕ್ಕೆ ಟ್ರೈ ಮಾಡಿ. ಅದರಿಂದ ಏನಾಗುತ್ತಿದೆ ಅಂದ್ರೆ ನಿಮಗೆ ಸ್ಟ್ರಕ್ಚರ್ಡ್ ಆಗಿರುವಂತಹ ಕ್ಲಾಸಸ್, ನೋಟ್ಸ್, ಟೆಸ್ಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರ ಎಕ್ಸ್ಪೀರಿಯನ್ಸ್, ನಾಲೆಜ್ ಸಿಗುತ್ತೆ. ಅಂಡ್ ಯಾವುದೇ ಟೈಮ್ ವೇಸ್ಟ್ ಮಾಡದೆ, ಫ್ರಸ್ಟ್ರೇಷನ್ ಇಲ್ಲದೆ ನೀವು ಡೈರೆಕ್ಟ್ಲಿ ಆ ಒಂದು ಸ್ಕಿಲ್ ಅನ್ನ ಕಲಿತೀರಾ. ಅದರ ಬದಲಾಗಿ ನೀವು ಓನ್ಲಿ ಫ್ರೀ ಕಾಂಟೆಂಟ್ ನ ಮೇಲೆ ಡಿಪೆಂಡ್ ಆದ್ರೆ ಅದರಿಂದ ತುಂಬಾ ಟೈಮ್ ಅಲ್ಲಿ ತಗೋಬಹುದು, ಅದರಿಂದ ಫ್ರಸ್ಟ್ರೇಷನ್ ಆಗುತ್ತೆ. ಯಾಕಂದ್ರೆ ನಮ್ ಕಡೆ ಇವತ್ತು ಪೇಷನ್ಸ್ ಇಲ್ಲ, ಇವತ್ತಿನ ಜನರೇಷನ್ ಕಡೆ ನಾವು ಕ್ವಿಕ್ ಆಗಿ ಫಾಸ್ಟ್ ಆಗಿ ಇಂಗ್ಲಿಷ್ ಕಲಿಬೇಕನ್ನುವಂತಹ ಆಸೆ ನಮ್ಮೊಳಗಡೆ ಇದೆ. ಸೊ ಆ ಕೇಸಲ್ಲಿ ನೀವು ಹಣ ಇದ್ರೆ ಇನ್ವೆಸ್ಟ್ ಮಾಡಿ ನಿಮ್ಮ ಫ್ಯೂಚರ್ ನ ಮೇಲೆ, ರೈಟ್? ಸೊ ನಾನು ನಿಮ್ಗೆ 2 ಸಿನಾರಿಯೋಸ್ ಗಳನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಅನ್ಕೊಳ್ಳಿ, ನೀವು ಹಣ ಇದೆ ನಿಮ್ಮ ಹತ್ರ, ಅಂಡ್ ಒಬ್ಬ ಟೀಚರ್ ಇದ್ದಾರೆ, ಅವರು ಲಾಸ್ಟ್ ಒಂದು 5-10 ವರ್ಷಗಳಲ್ಲಿ ಇಂಗ್ಲಿಷ್ ಅನ್ನ ಕಲಿಸಿದ್ದಾರೆ, 5 ವರ್ಷದ ಎಕ್ಸ್ಪೀರಿಯನ್ಸ್, ನಾಲೆಜ್ ಎಲ್ಲ ಅವ್ರ ಕಡೆ ಸ್ಕಿಲ್ಸ್ ಗಳು ಇವೆ. ಸೊ ಈಗ ಆ ಸ್ಕಿಲ್ಸ್ ಅನ್ನ ನೀವು ಅವ್ರಿಗೆ 1-2 ತಿಂಗಳಲ್ಲಿ ನಿಮಗ್ ಕಲಿಸ್ತಾ ಇದ್ದಾರೆ, ಅದರ ಬದಲಾಗಿ ಒಂದು 2-3 ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ. ಇದು ಸಿನಾರಿಯೋ ನಂಬರ್ 1. ಈ ಕಡೆ ಬನ್ನಿ, ಸಿನಾರಿಯೋ ನಂಬರ್ 2. ಸೊ ಇಲ್ಲಿ ನಿಮ್ಮ ಹತ್ರ ಹಣ ಇದೆ, ಆದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಾ, ಫ್ರೀ ಆಗಿ ಕಲೀಲಿಕ್ಕೆ 2-3 ವರ್ಷದ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ಇವೆರಡರಲ್ಲಿ ಯಾವುದು ನಿಮ್ಗೆ ಬೆಟರ್ ಅನ್ಸುತ್ತೆ? 2-3 ಸಾವಿರ ರೂಪಾಯಿ ಕೊಟ್ಟು 2-3 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯೋದು ಅಂಡ್ ಫ್ರೀ ಆಗಿ ಅಂತ ಹೇಳಿ 2-3 ವರ್ಷ ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡೋದು. ಸೊ ಥಿಂಕ್ ಮಾಡಿ. ಸೊ ನಾನು ಹೇಳ್ತಾ ಇರೋದು ನೋಡಿ, ನಿಮ್ಮ ಹತ್ರ ಹಣ ಇದೆ ಅಂದ್ರೆ ಇನ್ವೆಸ್ಟ್ ಮಾಡಿ ನಿಮ್ಮ ಫ್ಯೂಚರ್ಗಾಗಿ. ಸೊ ಹಣ ಇನ್ವೆಸ್ಟ್ ಮಾಡೋದ್ರಿಂದ ಟೈಮ್ ಸೇವ್ ಆಗ್ತಾ ಇದೆ, ನಿಮ್ಮ ಎಫರ್ಟ್ ಸೇವ್ ಆಗ್ತಾ ಇದೆ, ನಿಮ್ಮ ಎನರ್ಜಿ ಉಳಿತಾ ಇದೆ. ಅದನ್ನ ಬೇರೆ ಕೆಲಸ ಮಾಡ್ಲಿಕ್ಕೆ, ಬೇರೆ ಜಾಬ್ ನಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ, ಹಣ ಗಳಿಸ್ಲಿಕ್ಕೆ ನೀವು ಆ ಒಂದು ಟೈಮ್ ಅನ್ನ ಯೂಸ್ ಮಾಡಬಹುದು. ಸೊ ಅರ್ಥ ಮಾಡ್ಕೊಳ್ಳಿ ಟೈಮ್ ನ ಇಂಪಾರ್ಟೆನ್ಸ್. ಹಣ ಇದ್ರೆ ಹಣ ಬಳಸ್ಕೊಳ್ಳಿ, ಇನ್ನೂ ಫಾಸ್ಟ್ ಆಗಿ ಕಲೀಲಿಕ್ಕೆ, ಫಾಸ್ಟ್ ಆಗಿ ಗ್ರೋ ಆಗ್ಲಿಕ್ಕೆ, ಇನ್ನೂ ಹೆಚ್ಚಿನ ಹಣವನ್ನ ಗಳಿಸ್ಲಿಕ್ಕೆ. ಅಂದಾಗ ಮಾತ್ರ ನೀವು ಲೈಫ್ ನಲ್ಲಿ ಫಾಸ್ಟ್ ಆಗಿ ಬೆಳಿಲಿಕ್ಕೆ ಸಾಧ್ಯ. ಸೊ ಪ್ಲೀಸ್ ಯಾವಾಗ್ಲೂ ಫ್ರೀ ಕಾಂಟೆಂಟ್ ಮೇಲೆ ಡಿಪೆಂಡ್ ಆಗ್ಬೇಡಿ. ನಿಮ್ಮ ಹತ್ರ ಹಣನೇ ಇಲ್ಲ ಅಂದ್ರೆ ಅವಾಗ ನೀವು ನೋಡಿ ಫ್ರೀ ಕ್ಲಾಸಸ್ಗಳ ಮೂಲಕ ಕಲೀಲಿಕ್ಕೆ ಪ್ರಯತ್ನ ಮಾಡಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಹಣ ಇದೆ ಅಂದ್ರೆ ಯೂಸ್ ದಟ್ ಮನಿ ಟು ಬೈ somebody's experience, knowledge, and you can save a lot of time and energy which you can use to make even more money in the future.
ಅಂಡ್ ಕೊನೆಯದಾಗಿ ಐದನೆಯ ಬಿಗ್ಗೆಸ್ಟ್ ಮಿಸ್ಟೇಕ್ ಬಂದು ನಾವು ಯಾವಾಗಲೂ ಏನ್ ಮಾಡ್ತೀವಿ, ಒಂದು ಕೋರ್ಸ್ ಜಾಯಿನ್ ಆಗಿದ್ದೀವಿ ಅಥವಾ ಫ್ರೀ ಆಗಿ ಕಲಿತಾ ಇದೀವಿ ಅಂದ್ರೆ ಕೇವಲ ಕ್ಲಾಸಸ್ಗಳ ಮೇಲೆ, ನೋಟ್ಸ್, ಟೆಸ್ಟ್ ಇದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬೇಕಂದ್ರೆ ನಿಮ್ಮ ಎನ್ವೈರ್ಮೆಂಟ್ ಅನ್ನ ಚೇಂಜ್ ಮಾಡಿ. ಎನ್ವೈರ್ಮೆಂಟ್ ಚೇಂಜ್ ಮಾಡೋದಂದ್ರೆ ಊರ್ ಬಿಟ್ಟು ಬೇರೆ ಊರಿಗೆ ಹೋಗೋದಲ್ಲ, ಬೇರೆ ಮನೆಗೆ ಹೋಗೋದಲ್ಲ, ಬೇರೆ ಕಾಲೇಜ್ಗೆ ಹೋಗೋದಲ್ಲ. ಸೊ ಇಲ್ಲಿ ಎನ್ವೈರ್ಮೆಂಟ್ ಚೇಂಜ್ ಮಾಡೋದಂದ್ರೆ, ಸೊ ನಿಮ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ಇಂಗ್ಲಿಷ್ ನ್ಯೂಸ್ ಪೇಪರ್ ನೀವು ಓದ್ತೀರಾ. ಈಗ ನೀವು ಕನ್ನಡ ನ್ಯೂಸ್ ಪೇಪರ್ ಓದ್ತೀರಾ ಅಂದ್ರೆ ಅದನ್ನ ಸ್ವಿಚ್ ಮಾಡಿ ಇಂಗ್ಲಿಷ್ ನ್ಯೂಸ್ ಪೇಪರ್ಗೆ. ನೀವು ಮೂವೀಸ್ ನೋಡ್ತೀರಾ ಅಂದ್ರೆ ಇಂಗ್ಲಿಷ್ ಮೂವೀಸ್ಗೆ ಸ್ವಿಚ್ ಆಗಿ. ಸೊ ಅಲ್ಲಿ ನಿಮ್ದು ನಿಮ್ಮ ಹ್ಯಾಬಿಟ್ ಕೂಡ ನೀವು ಫಾಲೋ ಮಾಡ್ತಾ ಇದ್ದೀರಿ ಅಥವಾ ನಿಮ್ಮ ಒಂದು ಪ್ಯಾಷನ್ ಫಾಲೋ ಮಾಡ್ತಾ ಇದ್ದೀರಿ ಅಂಡ್ ಇಂಗ್ಲಿಷ್ ಕೂಡ ಕಲಿತಾ ಇದ್ದೀರಿ. ಸೊ ಈ ರೀತಿ ನೀವು ಇಂಗ್ಲಿಷ್ ಕಲೀಲಿಕ್ಕೆ ಬಿಸಿ ಇದ್ರೂ ಕೂಡ ಹೆಚ್ಚು ಟೈಮ್ ಕೊಡಬಹುದು ಇಂಗ್ಲಿಷ್ ಕಲೀಲಿಕ್ಕೆ ಅಂಡ್ ಇಂಗ್ಲಿಷ್ ಅನ್ನ ತುಂಬಾ ಫಾಸ್ಟ್ ಆಗಿ ಕಲಿಬಹುದು. ಸೊ ಅದೇ ರೀತಿ ಕೆಲವೊಂದು ಜನ ಕ್ರಿಕೆಟ್ ತುಂಬಾ ಇಷ್ಟ, ಕ್ರಿಕೆಟ್ ನೋಡುವಾಗ ಕನ್ನಡ ಅಥವಾ ಹಿಂದಿನ ಬದಲಾಗಿ ಇಂಗ್ಲಿಷ್ ನಲ್ಲಿ ಆ ಕ್ರಿಕೆಟ್ ನ ಕಾಮೆಂಟ್ರಿಯನ್ನ ಕೇಳಿ, ರೈಟ್. ಸೊ ನೀವು ಇಂಗ್ಲಿಷ್ ನ ಬುಕ್ಸ್ ಓದ್ತೀರಾ ಅಂದ್ರೆ ಇಂಗ್ಲಿಷ್ ನಲ್ಲಿ ಬುಕ್ಸ್ ಅನ್ನ ಓದಿ. ಸೊ ಈ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ನಿಮ್ಮ ವಾತಾವರಣ ಚೇಂಜ್ ಆಗುತ್ತೆ. ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡುವಾಗ ಕನ್ನಡದ ಬದಲಾಗಿ ಅಥವಾ ಹಿಂದಿನ ಬದಲಾಗಿ ಇಂಗ್ಲಿಷ್ ನಲ್ಲಿ ನೋಡ್ಲಿಕ್ಕೆ ಪ್ರೆಫರ್ ಮಾಡಿ. ಇದರಿಂದ ನಿಮ್ಮ ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ, ನೀವು ತುಂಬಾ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿತೀರಾ. ಸೊ ಈ 5 ಮಿಸ್ಟೇಕ್ಸ್ ಗಳನ್ನ ನೀವು ಅವಾಯ್ಡ್ ಮಾಡಿದ್ದೇ ಆದ್ರೆ ತುಂಬಾ ಫಾಸ್ಟ್ ಆಗಿ ಕ್ವಿಕ್ ಆಗಿ ನೀವು ಇಂಗ್ಲಿಷ್ ಅನ್ನ ಕಲಿತೀರಾ. ಸೊ ಫಾಸ್ಟ್ ಆಗಿ ಇಂಗ್ಲಿಷ್ ಕಲಿತಾ ಇದ್ದೀರಾ ಅಂದ್ರೆ ನಿಮ್ಮ ಟೈಮ್ ಸೇವ್ ಆಗ್ತಾ ಇದೆ, ನಿಮ್ಮ ಎಫರ್ಟ್ ಸೇವ್ ಆಗ್ತಾ ಇದೆ, ನೋ ಫ್ರಸ್ಟ್ರೇಷನ್, ನೋ ಡಿಸಪಾಯಿಂಟ್ಮೆಂಟ್. ಅಂಡ್ ಒಂದು ವೇಳೆ ನೀವು ಈ ಮಿಸ್ಟೇಕ್ಸ್ ಮಾಡ್ತಾ ಹೋದ್ರೆ ಅಂಡ್ ಎಟ್ ದಿ ಎಂಡ್ ನಲ್ಲಿ ನೀವು ಇಂಗ್ಲಿಷ್ ಕಲಿಲಿಲ್ಲ ಅಂದ್ರೆ ಕೇವಲ ಇಂಗ್ಲಿಷ್ ನೀವು ಕಳ್ಕೊಳ್ಳಿಲ್ಲ, ಇಂಗ್ಲಿಷ್ ನ ಸ್ಕಿಲ್ ಕಳ್ಕೊಳ್ಳಿಲ್ಲ, ಬದಲಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಹೋಗುತ್ತೆ. ನನಗೆ ಇಂಗ್ಲಿಷ್ ಕಲಿಯುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸೊ ಈ ಮಿಸ್ಟೇಕ್ಸ್ ಗಳನ್ನ ಮಾಡಬೇಡಿ. ಸೊ ಈ ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಿ ಕ್ವಿಕ್ ಆಗಿ ಅಂಡ್ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ನೀವು ಕಲಿತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, keep learning and keep growing. Thank you very much.